ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಲಿಯೋಣ. ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಕೋರ್ಸ್ನ ಮಾಡ್ಯೂಲ್ 8 ಸೀಕ್ವೆಲ್ ಸಬ್ ಕ್ವೆರೀಸ್ ವಿಡಿಯೋ ಟ್ಯುಟೋರಿಯಲ್ಗೆ ನಿಮಗೆ ಸ್ವಾಗತ. ಈ ಕೋರ್ಸ್ನಲ್ಲಿ ನಾವು ಈಗಾಗಲೇ 7 ಮಾಡ್ಯೂಲ್ಗಳನ್ನ ಕಂಪ್ಲೀಟ್ ಮಾಡಿದ್ದೀವಿ. ಈ ವಿಡಿಯೋನಲ್ಲಿ 8ನೇ ಮಾಡ್ಯೂಲ್ ಆದ ಸೀಕ್ವೆಲ್ ಸಬ್ ಕ್ವೆರೀಸ್ ಅನ್ನ ಕಲ್ತ್ಕೋತೀವಿ. ನೀವೇನಾದ್ರೂ ಈ 7 ಮಾಡ್ಯೂಲ್ಗಳನ್ನ ಕಂಪ್ಲೀಟ್ ಮಾಡದೇ ಇದ್ದಲ್ಲಿ ಆ ವಿಡಿಯೋಗಳನ್ನ ನೋಡಿ ನಂತರ ಈ ವಿಡಿಯೋಗೆ ಬರಬಹುದು. ನೀವು ಈ ಕೋರ್ಸ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಸೀಕ್ವೆಲ್ ನ ಒಂದು ಕಂಪ್ಲೀಟ್ ಓವರ್ ವ್ಯೂ ಸಿಗತ್ತೆ. ಹಾಗೆ ನೀವು ಈ ಕೋರ್ಸ್ನ ಕಲಿಯೋಣ.com ನಲ್ಲಿ ಮಾಡಿದ್ರೆ ನಿಮಗೆ ಒಂದು ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಈ ವಿಡಿಯೋನಲ್ಲಿ ನಾವು ಸೀಕ್ವೆಲ್ ಸಬ್ ಕ್ವೆರಿ, ಟೈಪ್ಸ್ ಆಫ್ ಸಬ್ ಕ್ವೆರಿ, ಹಾಗೆ ಎಕ್ಸಿಸ್ಟ್, ಎನಿ ಮತ್ತು ಆಲ್ ಆಪರೇಟರ್ ಗಳ ಬಗ್ಗೆ ತಿಳ್ಕೊತೀವಿ. ನೀವೇನಾದ್ರೂ ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ರೆ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಆಗ ನಾವು ಹಾಕೋ ಎಲ್ಲಾ ಫ್ರೀ ಕಂಟೆಂಟ್ ನಿಮಗೆ ಈಸಿಯಾಗಿ ತಲುಪಿಸಬಹುದು. ಬನ್ನಿ ಹಾಗಿದ್ರೆ ಸೀಕ್ವೆಲ್ ಸಬ್ ಕ್ವೆರಿಯನ್ನ ಕಲಿಯೋಣ. ಸಬ್ ಕ್ವೆರಿ is a query within another SQL query. ಸಬ್ ಕ್ವೆರಿ ಅನ್ನೋದು ಒಂದು ಕ್ವೆರಿ, ಅದು ಇನ್ನೊಂದು ಸೀಕ್ವೆಲ್ ಕ್ವೆರಿಯ ಒಳಗಡೆ ಇರುವಂತದ್ದು. A subquery can be placed in a where clause, from clause or having clause. ನಾವು ಈ ಸಬ್ ಕ್ವೆರಿಯನ್ನ ವೇರ್ ಕ್ಲಾಸ್ ನಲ್ಲಿ ಅಥವಾ ಫ್ರಮ್ ಕ್ಲಾಸ್ ನಲ್ಲಿ ಹಾಗೂ ಹ್ಯಾವಿಂಗ್ ಕ್ಲಾಸ್ ನ ಒಳಗಡೆ ಉಪಯೋಗಿಸಬಹುದು. ಸಬ್ ಕ್ವೆರಿ ಕ್ಯಾನ್ ಬಿ ಯೂಸ್ಡ್ ವಿತ್ ಸೆಲೆಕ್ಟ್, ಅಪ್ಡೇಟ್, ಇನ್ಸರ್ಟ್ ಅಂಡ್ ಡಿಲೀಟ್ ಸ್ಟೇಟ್ಮೆಂಟ್ಸ್. ನಾವು ಈ ಸಬ್ ಕ್ವೆರಿಯನ್ನ ಸೆಲೆಕ್ಟ್ ಸ್ಟೇಟ್ಮೆಂಟ್, ಅಪ್ಡೇಟ್, ಇನ್ಸರ್ಟ್ ಹಾಗೂ ಡಿಲೀಟ್ ಸ್ಟೇಟ್ಮೆಂಟ್ಸ್ ಗಳ ಜೊತೆ ಉಪಯೋಗಿಸಬಹುದು. ಸಬ್ ಕ್ವೆರಿ ಇಸ್ ಆಲ್ವೇಸ್ ಎನ್ಕ್ಲೋಸ್ಡ್ ಇನ್ ಪ್ಯಾರಂಥೆಸಿಸ್. ಈ ಸಬ್ ಕ್ವೆರಿಯನ್ನ ನಾವು ಯಾವಾಗಲೂ ಬ್ರಾಕೆಟ್ಸ್ ಒಳಗಡೆ, ಪ್ಯಾರಂಥೆಸಿಸ್ ಅಂದ್ರೆ ಬ್ರಾಕೆಟ್ಸ್ ಒಳಗಡೆ ಬರ್ದಿರ್ತೀವಿ. ಸಬ್ ಕ್ವೆರಿ ಇಸ್ ಯೂಸ್ಡ್ ಅಲಾಂಗ್ ವಿತ್ ದ ಆಪರೇಟರ್ಸ್ ಲೈಕ್ ಈಕ್ವಲ್, ಲೆಸ್ ದೆನ್, ಗ್ರೇಟರ್ ದೆನ್, less than or equal to, greater than or equal to, in between. ನಾವು ಈ ಸಬ್ ಕ್ವೆರಿಯನ್ನ ಸ್ಟ್ಯಾಂಡರ್ಡ್ ಆಪರೇಟರ್ಸ್ ಆಗಿರೋ ಈ ಈಕ್ವಲ್, ಗ್ರೇಟರ್ ದೆನ್, ಲೆಸ್ ದೆನ್ ಹಾಗೆ ಇನ್ ಬಿಟ್ವೀನ್ ಈ ತರಹದ ಆಪರೇಟರ್ಸ್ ಗಳ ಜೊತೆ ಉಪಯೋಗಿಸ್ತೀವಿ. ಸಬ್ ಕ್ವೆರಿ ಅಂದ್ರೆ ನಾವು ಅದನ್ನ ಇನ್ನರ್ ಕ್ವೆರಿ ಅಥವಾ ನೆಸ್ಟೆಡ್ ಕ್ವೆರಿ ಅಂತ ಕೂಡ ಕರಿತೀವಿ. ಒಂದು ದೊಡ್ಡ ಕ್ವೆರಿ ಇರತ್ತೆ, ಒಂದು ಸೆಲೆಕ್ಟ್ ಸ್ಟೇಟ್ಮೆಂಟ್ ಬರ್ದಿರ್ತೀವಿ ಅಂತ ಇಟ್ಕೊಳ್ಳಿ. ಒಂದು ದೊಡ್ಡ ಸೆಲೆಕ್ಟ್ ಸ್ಟೇಟ್ಮೆಂಟ್ ಇರುತ್ತೆ, ಒಂದು 10 ಲೈನ್. ಆ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ವೇರ್ ಕ್ಲಾಸ್ ನಲ್ಲಿ ಇನ್ನೊಂದು ಸೆಲೆಕ್ಟ್ ಸ್ಟೇಟ್ಮೆಂಟ್ ಅನ್ನ ಬರಿತೀವಿ. ವೇರ್ ಕಂಡೀಷನ್ ಹಾಕಿ ಆ ಕಂಡೀಷನ್ಗೆ ಕಂಡೀಷನ್ ಈಕ್ವಲ್ ಟು ಅಂತ ಕೊಟ್ಟಾಗ ಅಲ್ಲಿ ಇನ್ನೊಂದು ಸೆಲೆಕ್ಟ್ ಸ್ಟೇಟ್ಮೆಂಟ್ ಅನ್ನ ಬರಿತೀವಿ. ಅದನ್ನ ನಾವು ಸಬ್ ಕ್ವೆರಿ ಅಥವಾ ಇನ್ನರ್ ಕ್ವೆರಿ ಅಂತ ಕರಿತೀವಿ. ನಾವು ಪ್ಯಾರಂಥೆಸಿಸ್ ಅಥವಾ ಬ್ರಾಕೆಟ್ ಒಳಗಡೆ ಬರ್ದಿರೋಂತ ಚಿಕ್ಕ ಕ್ವೆರಿನ ಇನ್ನರ್ ಕ್ವೆರಿ ಅಂತ ಕರೆದ್ರೆ, ಮೇನ್ ಕ್ವೆರಿನ ನಾವು ಔಟರ್ ಕ್ವೆರಿ ಅಂತ ಕರಿತೀವಿ. ಹಾಗಿದ್ರೆ ಈ ಸಬ್ ಕ್ವೆರಿಯ ಸಿಂಟ್ಯಾಕ್ಸ್ ಹೇಗಿರತ್ತೆ? ಸೆಲೆಕ್ಟ್ ಕಾಲಮ್ ನೇಮ್ ಫ್ರಮ್ ಟೇಬಲ್ ನೇಮ್, ವೇರ್ ಕಾಲಮ್ ನೇಮ್ ಆಪರೇಟರ್, select column name from table name where condition. ನೋಡಿ, ನೀವಿಲ್ಲಿ ಗಮನಿಸಿದ್ರೆ ನಾವು ಈ ಸಬ್ ಕ್ವೆರಿಯನ್ನ ಅಂದ್ರೆ ಒಂದು ಇನ್ನರ್ ಕ್ವೆರಿಯನ್ನ ಈ ವೇರ್ ಕ್ಲಾಸ್ ನ ಕಂಡೀಷನ್ ಅಲ್ಲಿ ಉಪಯೋಗಿಸಿದ್ದೀವಿ. ಹಾಗಿದ್ರೆ ಈ ಸಬ್ ಕ್ವೆರಿಯನ್ನ ಹೇಗೆ ಬರೆಯೋದು ಅಂತ ಈಗ ನಾವು ಸೀಕ್ವೆಲ್ ಡೆವಲಪರ್ ನಲ್ಲಿ ತಿಳ್ಕೊಳ್ಳೋಣ. Select star from
ಈ ಕಸ್ಟಮರ್ ಅಂತ ಕೊಟ್ರೆ ನಾನು ಮೊದಲಿಗೆ ಈ ಟೇಬಲ್ ನಲ್ಲಿ ಏನು ಡೇಟಾ ಇದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಈ ಟೇಬಲ್ ನಲ್ಲಿ ನಮಗೆ ಕಸ್ಟಮರ್ ಐಡಿ, ಕಸ್ಟಮರ್ ನೇಮ್, ಏಜ್ ಹಾಗೆ ಸಿಟಿ ಇದೆ. ಇದಕ್ಕೆ ನಾನೊಂದು ಕಂಡೀಷನ್ ಅನ್ನು ಹಾಕ್ತೀನಿ, ವೇರ್ ಕಸ್ಟಮರ್ ನೇಮ್ ಇನ್ ಇಲ್ಲಿ ನಾನು ಇನ್ನಲ್ಲಿ ಲಿಸ್ಟ್ ಆಫ್ ವ್ಯಾಲ್ಯೂಸ್ ಅನ್ನ ಕೊಡಬಹುದು. ಆ ಲಿಸ್ಟ್ ಆಫ್ ವ್ಯಾಲ್ಯೂಸ್ ನನಗೆ ಏನು ಅಂತ ಗೊತ್ತಿಲ್ಲದೆ ಇದ್ದಲ್ಲಿ, ಲಿಸ್ಟ್ ಆಫ್ ವ್ಯಾಲ್ಯೂಸ್ ಅಂದ್ರೆ ಕಸ್ಟಮರ್ ನೇಮ್ ಇನ್ ವಿರಾಟ್, ರೋಹಿತ್, ರಾಹುಲ್, ಅಶ್ವಿನ್, ಈ ತರದ ಒಂದು ಲಿಸ್ಟ್ ಆಫ್ ವ್ಯಾಲ್ಯೂಸ್ ನಾನು ಇಲ್ಲಿ ಕೊಡಬಹುದು. ಅದ್ರ ಬದಲಾಗಿ ಆ ಲಿಸ್ಟ್ ಆಫ್ ವ್ಯಾಲ್ಯೂಸ್ ಇನ್ನೊಂದು ಪರ್ಟಿಕ್ಯುಲರ್ ಟೇಬಲ್ ನಲ್ಲಿ ಇದೆ ಅಂತ ಇಟ್ಕೊಳ್ಳಿ. ಇನ್ನೊಂದು ಟೇಬಲ್ ನಲ್ಲಿ ಇರೋ ವ್ಯಾಲ್ಯೂಸ್ ಅನ್ನ ನಾನಿಲ್ಲಿ ಬರೀಬೇಕು ಅಂತಂದ್ರೆ, ಆ ವ್ಯಾಲ್ಯೂಸ್ ಅನ್ನ ರಿಟ್ರೀವ್ ಮಾಡ್ಲಿಕ್ಕೆ ನಾನು ಸೆಲೆಕ್ಟ್ ಸ್ಟೇಟ್ಮೆಂಟ್, ಇನ್ನೊಂದು ಸೆಲೆಕ್ಟ್ ಸ್ಟೇಟ್ಮೆಂಟ್ ಅನ್ನ ಬರೆದು ಆ ಸೆಲೆಕ್ಟ್ ಸ್ಟೇಟ್ಮೆಂಟ್ ಅನ್ನ ಇಲ್ಲಿ ಹಾಕ್ತೀನಿ. ಆಗ ಅದು ಸಬ್ ಕ್ವೆರಿ ಆಗತ್ತೆ. ಈಗ ನೀವು ನೋಡಿದ್ರೆ ನಾನು ಸೆಲೆಕ್ಟ್ ಕಸ್ಟಮರ್ ನೇಮ್ ಫ್ರಮ್ ಕಸ್ಟಮರ್ ಅನ್ನೋ ಒಂದು ಟೇಬಲ್ ನಿಂದ ಕಸ್ಟಮರ್ ನೇಮ್ ಅನ್ನ ತಗೊಳ್ಳಕ್ಕೆ ಇಲ್ಲಿ ಇನ್ನೊಂದು ಇನ್ನರ್ ಕ್ವೆರಿಯನ್ನ ಬರ್ತಿದ್ದೀನಿ. ಹಾಗಿದ್ರೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಈ ಕಸ್ಟಮರ್ ವೇರ್ ಕಸ್ಟಮರ್ ನೇಮ್ ಇನ್ ಅಂತ ಬರೆದು ಬ್ರಾಕೆಟ್ ಒಳಗಡೆ ಸೆಲೆಕ್ಟ್ ಕಸ್ಟಮರ್ ನೇಮ್ ಫ್ರಮ್ ಕಸ್ಟಮರ್ ಟೇಬಲ್ ಅಂತ ಕೊಟ್ಟಿದ್ದೀನಿ. ನಾನೀಗ ಇದನ್ನ ರನ್ ಮಾಡಿದ್ರೆ ಇಲ್ಲಿ ನೋಡಿ, ನೀವು ಗಮನಿಸಬಹುದು ನನಗೆ ಬಂದಿದ್ದ ಡೇಟಾ ಕಸ್ಟಮರ್ ಐಡಿ 5, ಕಸ್ಟಮರ್ ನೇಮ್ ಗೀತಾ ಅಂತ ಬಂತು. ಹಾಗಿದ್ರೆ ನಮಗೆ ಮೊದಲಿಗೆ ನಾವು ನೋಡಿದ್ದು ಸೆಲೆಕ್ಟ್ ಸ್ಟಾರ್ ಫ್ರಮ್ ಈ ಕಸ್ಟಮರ್. ಇಲ್ಲಿ ನನಗೆ 7 ರೆಕಾರ್ಡ್ಗಳಿವೆ. ಆದ್ರೆ ನಾನು ಈ ಒಂದು ವೇರ್ ಕಂಡೀಷನ್ ಅನ್ನ ಹಾಕಿದ್ಮೇಲೆ ನನಗೆ ಬಂದಿದ್ದು ಒಂದೇ ರೆಕಾರ್ಡ್. ಯಾಕಂದ್ರೆ ನಾನು ಈ ಸೆಲೆಕ್ಟ್ ಕಸ್ಟಮರ್ ನೇಮ್ ಫ್ರಮ್ ಕಸ್ಟಮರ್ ಸಬ್ ಕ್ವೆರಿ ಮೊದಲಿಗೆ ರನ್ ಆಗುತ್ತೆ. ಇದು ರನ್ ಆಗಿ ನೋಡಿ, ಅಜಯ್, ರಮೇಶ್, ಗೀತಾ, ಜೋಯಿ, ದಿವ್ಯಾ, ಫರ್ಹಾನ್, ಮೋನಿಕಾ, ಈ ವ್ಯಾಲ್ಯೂಸ್, ಈ ಲಿಸ್ಟ್ ಆಫ್ ವ್ಯಾಲ್ಯೂಸ್ ಈ ಬ್ರಾಕೆಟ್ಸ್ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಆಗ ಈ ಮೇನ್ ಕ್ವೆರಿಗೆ ಹೋಗಿ ವೇರ್ ಕಸ್ಟಮರ್ ನೇಮ್ ಇನ್ ಅಂತಂದು ಈ ಲಿಸ್ಟ್ ಆಫ್ ವ್ಯಾಲ್ಯೂಸ್ ನಲ್ಲಿ ಹುಡುಕತ್ತೆ. ಹುಡುಕಿದಾಗ ಆಗ ನಮಗೆ ಬರೋ ಡೇಟಾ ನೋಡಿ, ಈಗ ರನ್ ಮಾಡಿದಾಗ ಇಲ್ಲಿ ಯಾವ್ದಿದೆ, ಇಲ್ಲಿರೋ ಡೇಟಾ ಇರೋದು ಗೀತಾ ಒಂದೇ. ಆ ಇನ್ನರ್ ಕ್ವೆರಿ ಲಿಸ್ಟ್ ಆಫ್ ವ್ಯಾಲ್ಯೂಸ್ ನಲ್ಲಿ ಇರೋದು ವ್ಯಾಲ್ಯೂ ಗೀತಾ ಒಂದೇ. ಸೊ ಹಾಗಾಗಿ ನಾವು ಈ ಎಂಟೈರ್ ಕ್ವೆರಿಯನ್ನ ರನ್ ಮಾಡಿದಾಗ ನಮ್ಗೆ ಸಿಗುವಂತದ್ದು ಒಂದೇ ಒಂದು ರೋ. ಹೀಗೆ ನಾವು ಸಬ್ ಕ್ವೆರಿಯನ್ನ ಬರಿಬಹುದು. ಸಬ್ ಕ್ವೆರಿ ಇನ್ ಇನ್ಸರ್ಟ್ ಸ್ಟೇಟ್ಮೆಂಟ್ ಸಿಂಟ್ಯಾಕ್ಸ್. ನಾವು ಸಬ್ ಕ್ವೆರಿಯನ್ನ ಬರೀ ಸೆಲೆಕ್ಟ್ ಸ್ಟೇಟ್ಮೆಂಟ್ ಜೊತೆ ಅಲ್ಲದೆ ಇನ್ಸರ್ಟ್, ಅಪ್ಡೇಟ್ ಹಾಗೂ ಡಿಲೀಟ್ ಸ್ಟೇಟ್ಮೆಂಟ್ಸ್ ಗಳ ಜೊತೆ ಕೂಡ ಉಪಯೋಗಿಸ್ತೀವಿ. ಹಾಗಿದ್ರೆ ಇನ್ಸರ್ಟ್ ಸ್ಟೇಟ್ಮೆಂಟ್ ಜೊತೆ ಸಿಂಟ್ಯಾಕ್ಸ್ ಹೇಗಿರುತ್ತೆ? ಇನ್ಸರ್ಟ್ ಇಂಟು ಟೇಬಲ್ ನೇಮ್, ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್ ವೇರ್ ಕಂಡೀಷನ್. ಸಿಂಪಲ್ ಆಗಿದೆ. ನಾವು ಯೂಶಲಿ ಇನ್ಸರ್ಟ್ ಇಂಟುನ ಯಾತಕ್ಕಾಗಿ ಉಪಯೋಗಿಸ್ತೀವಿ? ಒಂದು ಟೇಬಲ್ಗೆ ಹೊಸದಾಗಿ ವ್ಯಾಲ್ಯೂಸ್ ಅನ್ನ ಆಡ್ ಮಾಡೋದಕ್ಕೋಸ್ಕರ, ರೋಸ್ ಗಳನ್ನ, ರೆಕಾರ್ಡ್ಸ್ ಗಳನ್ನ ಆಡ್ ಮಾಡೋದಕ್ಕೋಸ್ಕರ ಈ ಇನ್ಸರ್ಟ್ ಇಂಟು ಕಮಾಂಡ್ ಅನ್ನ ಉಪಯೋಗಿಸ್ತೇವೆ. ಸೊ ನಾವಿಲ್ಲಿ ಇನ್ಸರ್ಟ್ ಇಂಟು ಟೇಬಲ್ ನೇಮ್ ವ್ಯಾಲ್ಯೂಸ್ ಅಂತ ಕೊಟ್ಟು ಆ ಟೇಬಲ್ಗೆ ಯಾವ ರೆಕಾರ್ಡ್ಸ್ ಅನ್ನ ಇನ್ಸರ್ಟ್ ಮಾಡಬೇಕು ಆ ವ್ಯಾಲ್ಯೂಸ್ ಅನ್ನ ನಾವು ಕೊಡ್ತಿದ್ವಿ. ಆದ್ರೆ ಆ ವ್ಯಾಲ್ಯೂಸ್ ಬದಲಿಗೆ ನಾವಲ್ಲೊಂದು ಕ್ವೇರಿಯನ್ನ ಬರಿಬಹುದು. ಆ ಕ್ವೇರಿಯನ್ನ ಬರೆದ್ರೆ ನೋಡಿ, ಈ ಎಕ್ಸಾಂಪಲ್ ನಲ್ಲಿ ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್ ಅಂತ ಕೊಟ್ರೆ, ಒಂದು ಕಂಡೀಷನ್ ಅನ್ನ ಹಾಕಿದ್ರೆ ಆ ಪರ್ಟಿಕ್ಯುಲರ್ ರೆಕಾರ್ಡ್ಸ್ ಬಂದು ಈ ಒಂದು ಬ್ರಾಕೆಟ್ಸ್ ಅಲ್ಲಿ ಕೂತ್ಕೊಳ್ಳುತ್ತೆ. ಆಗ ಆ ವ್ಯಾಲ್ಯೂಸ್ ನಮ್ಮ ಈ ಮೇನ್ ಕ್ವೇರಿಯಲ್ಲಿರೋ ಟೇಬಲ್ ನೇಮ್ಗೆ ಹೋಗಿ ಆಡ್ ಆಗತ್ತೆ. ಈ ಇನ್ಸರ್ಟ್ ಸ್ಟೇಟ್ಮೆಂಟ್ ನಲ್ಲಿ ಸಬ್ ಕ್ವೇರಿಯನ್ನ ಯೂಸ್ ಮಾಡೋದು ಹೇಗೆ ಅಂತ ಈಗ ನೋಡೋಣ. ನಾನು ಇಲ್ಲೇ ಕೆಳಗಡೆ ನಾನು ಆ ಕ್ವೇರಿಯನ್ನ ಬರೀತೀನಿ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಪರ್ಸನ್. ನೋಡಿ, ಈ ಟೇಬಲ್ ನಲ್ಲಿ ಈಗ 8 ರೋಗಳಿವೆ. ಹಾಗಿದ್ರೆ ಈ
ಟೇಬಲ್ಗೆ ಒಂದು ಹೊಸ ರೋ ಅನ್ನ, ಹೊಸ ರೆಕಾರ್ಡ್ ಅನ್ನ ಆಡ್ ಮಾಡಬೇಕು. ಆಗ ಇನ್ಸರ್ಟ್ ಇಂಟು ಟೇಬಲ್ ನೇಮ್, select star from person where person ID equal to 1. ನೋಡಿ, ನಾನು ಇನ್ಸರ್ಟ್ ಇಂಟು ಪರ್ಸನ್ ಟೇಬಲ್, ಸೆಲೆಕ್ಟ್ ಸ್ಟಾರ್ ಫ್ರಮ್ ಪರ್ಸನ್ ವೇರ್ ಪರ್ಸನ್ ID ಈಕ್ವಲ್ ಟು 1. ಐಡಿಯಲ್ ಕೇಸಸ್ ಅಲ್ಲಿ ನಾವು ಈ ಟಾರ್ಗೆಟ್ ಟೇಬಲ್ಗೆ ಬೇರೆ ಯಾವ್ದಾದ್ರು ಒಂದು ಸೋರ್ಸ್ ಟೇಬಲ್ ನಿಂದ ಇರೋ ಡೇಟಾವನ್ನ ಈ ಟೇಬಲ್ ನಲ್ಲಿ ಇನ್ಸರ್ಟ್ ಮಾಡುವಾಗ ನಾವು ಈ ಸಬ್ ಕ್ವೆರಿ ಒಳಗಡೆ ಸೋರ್ಸ್ ಟೇಬಲ್ ನೇಮ್ ಅನ್ನ ಇಲ್ಲಿ ಕೊಡ್ತೀವಿ. ಆದ್ರೆ ಜಸ್ಟ್ ಆಸ್ ಅನ್ ಎಕ್ಸಾಂಪಲ್ ನಿಮಗೆ ತೋರಿಸ್ಲಿಕ್ಕೋಸ್ಕರ ಹೇಗೆ ಈ ಸಬ್ ಕ್ವೆರಿ ಇನ್ಸರ್ಟ್ ಸ್ಟೇಟ್ಮೆಂಟ್ ಅಲ್ಲಿ ವರ್ಕ್ ಆಗತ್ತೆ ಅಂತ ತೋರಿಸ್ಲಿಕ್ಕೋಸ್ಕರ ಸಿಂಪಲ್ ಎಕ್ಸಾಂಪಲ್ ಆಗಿ ನಾನು ಅದೇ ಟೇಬಲ್ ನ ಇಲ್ಲಿ ಯೂಸ್ ಮಾಡಿದ್ದೀನಿ. ನಾನು ಇದನ್ನ ರನ್ ಮಾಡ್ತೀನಿ. ಮೊದಲು ಸಬ್ ಕ್ವೆರಿಯನ್ನ ರನ್ ಮಾಡಿದ್ರೆ ನಮ್ಗೆ ಸಿಗುವಂತದ್ದು ಈ ವ್ಯಾಲ್ಯೂ, ಈ ಒಂದು ಪರ್ಟಿಕ್ಯುಲರ್ ರೆಕಾರ್ಡ್ ಪರ್ಸನ್ ID 1, ಪರ್ಸನ್ ನೇಮ್ ಅಜಯ್. ನಾನೀಗ ಇನ್ಸರ್ಟ್ ಇಂಟು, ಇಲ್ಲಿ ನೋಡಿ, ನೀನು ಅದಕ್ಕೆ ಮೊದಲು ನಾನು ಸೆಲೆಕ್ಟ್ ಸ್ಟಾರ್ ಫ್ರಮ್ ಪರ್ಸನ್ ಅಂತ ಕೊಟ್ರೆ ನಿಮ್ಗೆ ಇಲ್ಲಿ ಪರ್ಸನ್ ID ಅಜಯ್ ಅನ್ನೋ ಒಂದು ರೋ ಇದೆ. ಟೋಟಲ್ಲಿ 8 ರೋಸ್ ಈ ಟೇಬಲ್ ನಲ್ಲಿ ಇರುವಂತದ್ದು. ಈಗ ಇನ್ಸರ್ಟ್ ಇಂಟು ಸ್ಟೇಟ್ಮೆಂಟ್ ಅನ್ನು ನಾನು ರನ್ ಮಾಡಿದ್ರೆ ನಮಗಿಲ್ಲಿ 1 ರೋ ಇನ್ಸರ್ಟೆಡ್ ಅಂತ ಬಂತು. ನಾನೀಗ ಸೆಲೆಕ್ಟ್ ಸ್ಟಾರ್ ಫ್ರಮ್ ಪರ್ಸನ್ ಮಾಡಿದ್ರೆ ನೀವಿಲ್ಲಿ ಗಮನಿಸಬಹುದು, ಇಲ್ಲಿ ನೋಡಿ ಅಜಯ್ ಅನ್ನೋ ಇನ್ನ ಒಂದು ರೋ ಇಲ್ಲಿ ಆಡ್ ಆಗಿದೆ. ಸೊ ಹೀಗೆ ನಾವು ಸಬ್ ಕ್ವೆರಿಯನ್ನ ಉಪಯೋಗಿಸಿ ರೆಕಾರ್ಡ್ಸ್ ಅನ್ನ ಟೇಬಲ್ ನಲ್ಲಿ ಇನ್ಸರ್ಟ್ ಮಾಡಬಹುದು. ಸಬ್ ಕ್ವೆರಿ ಇನ್ ಅ ಡಿಲೀಟ್ ಸ್ಟೇಟ್ಮೆಂಟ್. ಡಿಲೀಟ್ ಫ್ರಮ್ ಟೇಬಲ್ ನೇಮ್ ವೇರ್ ಕಾಲಮ್ ನೇಮ್ ಆಪರೇಟರ್ select column name from table name. ಡಿಲೀಟ್ ಫ್ರಮ್ ಟೇಬಲ್ ನೇಮ್ ಅಂತ ಕೊಟ್ಟು ನಾವು ವೇರ್ ಕಾಲಮ್ ನೇಮ್, ಒಂದು ಪರ್ಟಿಕ್ಯುಲರ್ ವೇರ್ ಕ್ಲಾಸ್ ಅನ್ನ ಇಲ್ಲಿ ಉಪಯೋಗಿಸ್ತೀವಿ. ನಮ್ಗೆಲ್ಲ ಗೊತ್ತು, ಡಿಲೀಟ್ ಸ್ಟೇಟ್ಮೆಂಟ್ ಯೂಸ್ ಮಾಡುವಾಗ ವೇರ್ ಕಂಡೀಷನ್ ಕೊಡ್ಲಿಲ್ಲ ಅಂತಂದ್ರೆ ಪೂರ್ತಿ ಎಲ್ಲಾ ರೆಕಾರ್ಡ್ಸ್, ಆ ಟೇಬಲ್ ನಲ್ಲಿರೋ ಎಲ್ಲಾ ರೆಕಾರ್ಡ್ಸ್ ಕೂಡ ಡಿಲೀಟ್ ಆಗೋಗುತ್ತೆ. ಸೊ ಹಾಗಾಗಿ ನಾವು ವೇರ್ ಕ್ಲಾಸ್ ಅನ್ನು ಕೊಡೋದು ಅತಿ ಅವಶ್ಯಕ ಆಗುತ್ತೆ. ಸೊ ಹಾಗೆ ವೇರ್ ಕ್ಲಾಸ್ ನಲ್ಲಿ ನಾವು ಕಂಡೀಷನ್ ಕೊಡುವಾಗ ಆ ಕಂಡೀಷನ್ ವ್ಯಾಲ್ಯೂಸ್ ನ ನಾವು ಒಂದು ಸಬ್ ಕ್ವೆರಿ ಬರೆದು ಆ ವ್ಯಾಲ್ಯೂಸ್ ಅನ್ನ ರಿಟ್ರೀವ್ ಮಾಡಬಹುದು. ಸೊ ಹೀಗೆ ನಾವು ಡಿಲೀಟ್ ಸ್ಟೇಟ್ಮೆಂಟ್ ನಲ್ಲಿ ಕೂಡ ಸಬ್ ಕ್ವೆರಿಯನ್ನ ಯೂಸ್ ಮಾಡಬಹುದು. ಈಗ ನಾನು ಇದೇ ಎಕ್ಸಾಂಪಲ್ ತಗೋತೀನಿ. ಈಗ ಆಲ್ರೆಡಿ ನಾವು ಈ ಅಜಯ್ ಅನ್ನೋ ರೋನ ಇನ್ಸರ್ಟ್ ಮಾಡಿದೀವಿ. 2 ರೋ ಇರೋದ್ರಿಂದ ಈ ಒಂದು ಡೂಪ್ಲಿಕೇಟ್ ರೋನ ಈಗ ಡಿಲೀಟ್ ಮಾಡಬೇಕು. ಅಥವಾ ಈಗ ಅಜಯ್ ಅನ್ನೋ ರೋನೇ ನಾನು ಕಂಪ್ಲೀಟ್ ಆಗಿ ಡಿಲೀಟ್ ಮಾಡ್ತೀನಿ ಅಂತಂದ್ರೆ ನೋಡಿ, ಡಿಲೀಟ್ ಫ್ರಮ್ ಪರ್ಸನ್, ಪರ್ಸನ್ ಅನ್ನೋ ಟೇಬಲ್ ಇಂದ ಡಿಲೀಟ್ ಮಾಡಬೇಕು. ವೇರ್ ಪರ್ಸನ್ ID ಈಕ್ವಲ್ ಟು ಪರ್ಸನ್ ID ಇನ್ ಅಂತ ಕೊಟ್ಟು ಸಬ್ ಕ್ವೆರಿಯನ್ನ ಬರಿತೀನಿ. ಸೆಲೆಕ್ಟ್ ಪರ್ಸನ್ ID ಫ್ರಮ್ ಪರ್ಸನ್ ವೇರ್ ಪರ್ಸನ್ ನೇಮ್ ಈಕ್ವಲ್ ಟು ಅಜಯ್ ಅಂತ ನಾನು ಕೊಡ್ತೀನಿ ಇಲ್ಲಿ. ಈಗ ನೋಡಿ, ಇಲ್ಲಿ ನಾನು ಸೆಲೆಕ್ಟ್ ಪರ್ಸನ್ ID ಫ್ರಮ್ ಪರ್ಸನ್ ವೇರ್ ಪರ್ಸನ್ ನೇಮ್ ಈಕ್ವಲ್ ಟು ಅಜಯ್ ಅಂತ ಕೊಟ್ಟು ಈ ಸಬ್ ಕ್ವೆರಿ ಏನಾದ್ರು ಫಸ್ಟ್ ಗೆ ರನ್ ಆದ್ರೆ ಏನ್ ಡೇಟಾ ಬರುತ್ತೆ ಅಂದ್ರೆ ನಮ್ಗೆ 2 ರೋನ ಡೇಟಾ 2 ಪರ್ಸನ್ ID ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಸೊ ಹಾಗಾಗಿ ನಾನು ಡಿಲೀಟ್ ಫ್ರಮ್ ಪರ್ಸನ್ ಈ ಸ್ಟೇಟ್ಮೆಂಟ್ ಅನ್ನ ರನ್ ಮಾಡಿದ್ರೆ
ನೋಡಿ 2 ರೋ ಡಿಲೀಟ್ ಆಗಿದೆ. ಯಾಕೆ ಅಂತಂದ್ರೆ ನಾವು ಗಮನಿಸಿದ ಹಾಗೆ 2 ರೋ ಇತ್ತು. ಒಂದು ಮೊದಲಿಗೆ ಇದ್ದಂತ ಅಜಯ್ ರೆಕಾರ್ಡ್, ಇನ್ನೊಂದು ನಾವು ಈ ಇನ್ಸರ್ಟ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ ಆಡ್ ಮಾಡಿರೋ ಅದೇ ಅಜಯ್ನ ಇನ್ನೊಂದು ಡೂಪ್ಲಿಕೇಟ್ ರೆಕಾರ್ಡ್ ಕೂಡ ಇತ್ತು. ಸೊ ಇಲ್ಲಿ ಕಂಡೀಷನ್ ಅಲ್ಲಿ ನಾವು ಸೆಲೆಕ್ಟ್ ಪರ್ಸನ್ ಐಡಿ ಫ್ರಮ್ ಪರ್ಸನ್ ವೇರ್ ಪರ್ಸನ್ ನೇಮ್ ಇಸ್ ಈಕ್ವಲ್ ಟು ಅಜಯ್ ಅಂತ ಕೊಟ್ಟಾಗ 2 ಪರ್ಸನ್ ಐಡಿ ಡೂಪ್ಲಿಕೇಟ್ ರೆಕಾರ್ಡ್ಸ್ ಇದ್ರಿಂದ 2 ಐಡಿಗಳು ಇಲ್ಲಿ ಬಂತು. ನಾವು ವೇರ್ ಕ್ಲಾಸ್ ನಲ್ಲಿ ಪರ್ಸನ್ ಐಡಿ ಹಾಕಿದ್ರಿಂದ ಆ 2 ಐಡಿಗಳು ಸೆಲೆಕ್ಟ್ ಆಗಿ ಈ ಪರ್ಟಿಕ್ಯುಲರ್ ಟೇಬಲ್ ನಿಂದ ಡಿಲೀಟ್ ಆಗಿರುವಂತದ್ದು. ನೋಡಿ ಸೆಲೆಕ್ಟ್ ಸ್ಟಾರ್ ಫ್ರಮ್ ಪರ್ಸನ್ ಅಂತ ಕೊಟ್ರೆ ಈಗ ಇಲ್ಲಿ ಅಜಯ್ ನರು ಇಲ್ಲ. ಸೊ ಹೀಗೆ ನಾವು ಈ ಎಲ್ಲಾ ರೀಸನ್ ಗಳಿಗೆ ಸಬ್ ಕ್ವೇರಿಯನ್ನ ಯೂಸ್ ಮಾಡ್ಕೋಬಹುದು. ಹಾಗಿದ್ರೆ ಈಗ ನಾವು ಈ ಟೇಬಲ್ ನಲ್ಲಿ ರೆಕಾರ್ಡ್ಸ್ ನ ಡಿಲೀಟ್ ಮಾಡಿದೀವಿ. ನಮಗ್ ಗೊತ್ತು ಕಮಿಟ್ ಮಾಡಿದ್ರೆ ಮಾತ್ರ ಅದು ಪರ್ಮನೆಂಟ್ ಆಗಿ ಆ ಟೇಬಲ್ ನಲ್ಲಿ ಸೇವ್ ಆಗುವಂತದ್ದು, ಅಥವಾ ಡಿಲೀಟ್ ಮಾಡಿದ್ರು ಸಹ ಕಮಿಟ್ ಮಾಡಿದ್ರೆ ಮಾತ್ರ ಆ ಚೇಂಜಸ್ ಆ ಟೇಬಲ್ ನಲ್ಲಿ ರಿಫ್ಲೆಕ್ಟ್ ಆಗುವಂಥದ್ದು. ನಮ್ಗೆ ಆಲ್ರೆಡಿ ಸಪೋಸ್ ಬೈ ಮಿಸ್ಟೇಕ್ ಈ ಚೇಂಜ್ ಅನ್ನ ಮಾಡ್ಬಿಟ್ಟಿದೀವಿ, ನಮ್ಗೆ ಅದು ಬೇಡ, ಮತ್ತೆ ವಾಪಸ್ ಯಥಾಸ್ಥಿತಿಗೆ ಬರಬೇಕು ಆ ಟೇಬಲ್ ಅಂದ್ರೆ ಕಮಿಟ್ ಮಾಡೋದಕ್ಕೂ ಮೊದಲು ನಮ್ಗೆಲ್ಲ ಗೊತ್ತು ರೋಲ್ ಬ್ಯಾಕ್ ಟ್ರಾನ್ಸಾಕ್ಷನ್ ಕಂಟ್ರೋಲ್ ಲ್ಯಾಂಗ್ವೇಜ್ ಅಂತ ನಾವು ಓದಿದ್ವಿ, TCL ಅಂತ ಫಂಡಮೆಂಟಲ್ಸ್ ನಲ್ಲಿ. ಸೊ ಆ ರೋಲ್ ಬ್ಯಾಕ್ ಫೀಚರ್ ನ ನಾನಿಲ್ಲಿ ಉಪಯೋಗಿಸ್ತೇನೆ. ರೋಲ್ ಬ್ಯಾಕ್ ಅಂತ ಕೊಟ್ರೆ ರೋಲ್ ಬ್ಯಾಕ್ ಕಂಪ್ಲೀಟ್ ಅಂತ ಬಂತು. ಈಗ ಸೆಲೆಕ್ಟ್ ಸ್ಟಾರ್ ಫ್ರಮ್ ಪರ್ಸನ್ ಅಂತ ಕೊಟ್ರೆ ನೋಡಿ ನೀವು ಗಮನಿಸಬಹುದು ಟೇಬಲ್ ಮೊದಲಿಗೆ ಹೇಗಿತ್ತೋ ಈ ಇನ್ಸರ್ಟ್ ಮಾಡಕ್ಕೂ ಮುಂಚೆ ಅದೇ ಯಥಾಸ್ಥಿತಿಗೆ ಈ ಟೇಬಲ್ ವಾಪಸ್ ಬಂದಿರುವಂತದ್ದು. ನಾವು ಈಗ ಸಬ್ ಕ್ವೇರಿಯನ್ನ ಸೆಲೆಕ್ಟ್ ಸ್ಟೇಟ್ಮೆಂಟ್ ಅಲ್ಲಿ, ಇನ್ಸರ್ಟ್ ಸ್ಟೇಟ್ಮೆಂಟ್ ಅಲ್ಲಿ, ಡಿಲೀಟ್ ಸ್ಟೇಟ್ಮೆಂಟ್ ಅಲ್ಲಿ ಯೂಸ್ ಮಾಡೋದು ಹೇಗೆ ಅನ್ನೋದನ್ನ ಕಲ್ತ್ಕೊಂಡ್ವಿ. ಟೈಪ್ಸ್ ಆಫ್ ಸಬ್ ಕ್ವೇರಿ. ಹಾಗಿದ್ರೆ ಈ ಸಬ್ ಕ್ವೇರಿಯಲ್ಲಿ ಯಾವ್ಯಾವ ಟೈಪ್ಸ್ ಇದೆ ಅನ್ನೋದಾದ್ರೆ, a single row subquery is an inner query which returns one row to the outer query. ಸಿಂಗಲ್ ರೋ ಸಬ್ ಕ್ವೇರಿ ಅಂದ್ರೆ ಅದೊಂದು ಇನ್ನರ್ ಕ್ವೇರಿ ವಿಚ್ ರಿಟರ್ನ್ಸ್ ಒನ್ ರೋ ಟು ದ ಔಟರ್ ಕ್ವೇರಿ. ನಾವು ಆ ಎಂಟೈರ್ ಸೀಕ್ವೆಲ್ ಸ್ಟೇಟ್ಮೆಂಟ್ ಅನ್ನ ರನ್ ಮಾಡಿದಾಗ ಆ ಇನ್ನರ್ ಕ್ವೇರಿಯಿಂದ ಔಟರ್ ಕ್ವೇರಿಗೆ ಬರೀ ಒಂದು ರೋ ಬರುವಂತದ್ದು, ಅದನ್ನ ನಾವು ಸಿಂಗಲ್ ರೋ ಸಬ್ ಕ್ವೇರಿ ಅಂತ ಕರಿತೀವಿ. ಮಲ್ಟಿಪಲ್ ರೋ ಸಬ್ ಕ್ವೇರಿ ಇಸ್ ಅ ನೆಸ್ಟೆಡ್ ಕ್ವೇರಿ ವಿಚ್ ಕ್ಯಾನ್ ರಿಟರ್ನ್ ಮೋರ್ ದೆನ್ ಒನ್ ರೋ ಆಫ್ ರಿಸಲ್ಟ್ಸ್ ಟು ದ ಮೇನ್ ಕ್ವೇರಿ. ಮಲ್ಟಿಪಲ್ ರೋ ಸಬ್ ಕ್ವೇರಿ ಅಂದ್ರೆ ಆ ನೆಸ್ಟೆಡ್ ಕ್ವೇರಿಯಿಂದ ಮಲ್ಟಿಪಲ್ ರೋಸ್ ರಿಟರ್ನ್ ಆಗುವಂಥದ್ದು, ಅದಕ್ಕೆ ನಾವು ಮಲ್ಟಿಪಲ್ ರೋ ಸಬ್ ಕ್ವೇರಿ ಅಂತ ಕರಿತೀವಿ. ಮಲ್ಟಿಪಲ್ row subqueries must be handled by set comparison operators like in, all, any. ನಾವು ಮಲ್ಟಿಪಲ್ ರೋ ಸಬ್ ಕ್ವೇರೀಸ್ ಅನ್ನ ಕಂಪ್ಯಾರಿಸನ್ ಆಪರೇಟರ್ಸ್ ಹಾಕುವಾಗ ಇನ್, ಆಲ್, ಎನಿ ಅನ್ನೋ ಆಪರೇಟರ್ಸ್ ಅನ್ನ ಹಾಕಬೇಕು. ನಾವು ಈಕ್ವಲ್ ಹಾಕಿದ್ರೆ ಆಗ ಆ ಸೀಕ್ವಲ್ ಸ್ಟೇಟ್ಮೆಂಟ್ ಎರರ್ ಔಟ್ ಆಗತ್ತೆ. ಅದು ಯಾಕಾಗತ್ತೆ ಹಾಗೆ ಅನ್ನೋದನ್ನ ಈಗ ನೋಡೋಣ. ಸೊ ಟೈಪ್ಸ್ ಆಫ್ ಸಬ್ ಕ್ವೇರಿ ಮೊದಲಿಗೆ ನೋಡೋದಾದ್ರೆ ನೋಡಿ, ಇಲ್ಲಿ ಈ ಸ್ಟೇಟ್ಮೆಂಟ್ ಪರ್ಟಿಕ್ಯುಲರ್ ಆಗ್ಲೇ ರನ್ ಮಾಡಿರೋ ಸ್ಟೇಟ್ಮೆಂಟ್ ಅನ್ನೇ ತಗೋತೀನಿ. ಸೆಲೆಕ್ಟ್ ಕಸ್ಟಮರ್ ನೇಮ್ ಫ್ರಮ್ ಕಸ್ಟಮರ್ ಅಂತಿದೆಯಲ್ಲ, ಇದನ್ನ ನಾನು ರನ್ ಮಾಡಿದ್ರೆ ನಿಮಗಿಲ್ಲಿ ಮಲ್ಟಿಪಲ್ ರೆಕಾರ್ಡ್ಸ್ ಬರ್ತಾ ಇದೆ, ಒಂದಕ್ಕಿಂತ ಹೆಚ್ಚು ರೆಕಾರ್ಡ್ಸ್ ಬರ್ತಿರೋದ್ರಿಂದ ಇದನ್ನ ನಾವು ಮಲ್ಟಿಪಲ್ ರೋ ಸಬ್ ಕ್ವೇರಿ ಅಂತ ಕರಿತೀವಿ. ಹಾಗಿದ್ದಾಗ ನೋಡಿ, ನಾನು ಆಗ್ಲೇ ಹೇಳ್ದೆ ಇಲ್ಲಿ ಆಪರೇಟರ್ಸ್ ನಾವು ಇನ್ ಆ ತರದ ಯೂಸ್ ಮಾಡಬೇಕು, ಎನಿ, ಆಲ್. ನಾನು ಇಲ್ಲಿ ಈಕ್ವಲ್ ಹಾಕಿದ್ರೆ ಈಕ್ವಲ್ ಟು ಅಂತ ಕೊಟ್ಟು ನಾನು ಇದನ್ನ ರನ್ ಮಾಡಿದ್ರೆ ನೋಡಿ ಎರರ್ ಔಟ್ ಆಗ್ತದೆ. ಸಿಂಗಲ್ ರೋ ಸಬ್ ಕ್ವೇರಿ ರಿಟರ್ನ್ಸ್ ಮೋರ್ ದೆನ್ ಒನ್ ರೋ. ಅಂದ್ರೆ ಇದು ಈಕ್ವಲ್ ಹಾಕಿದಾಗ ಇಲ್ಲಿ ಸಿಂಗಲ್ ರೋ ಸಬ್ ಕ್ವೇರಿ ಆಗತ್ತೆ. ಇದು ಇಲ್ಲಿ ಒಂದು ರೆಕಾರ್ಡ್ ಬಂದ್ರೆ ಮಾತ್ರ ಈ ಕಸ್ಟಮರ್ ನೇಮ್ ಈಕ್ವಲ್ ಟು ಆ ಪರ್ಟಿಕ್ಯುಲರ್ ಕಸ್ಟಮರ್ ನೇಮ್ಗೆ ನಾವು ಈಕ್ವಲ್ ಮಾಡಬಹುದು. ಇಲ್ಲಿ ಮಲ್ಟಿಪಲ್ ವ್ಯಾಲ್ಯೂಸ್ ಇದ್ದಾಗ ನಾವು ಈಕ್ವಲ್ ಅನ್ನ ಉಪಯೋಗಿಸೋಕೆ ಆಗೋದಿಲ್ಲ. ಹಾಗಿದ್ರೆ ಇಲ್ಲಿ ನೋಡಿ, ವೇರ್ ನಾನು ಕಸ್ಟಮರ್ ID ಈಕ್ವಲ್ ಟು 1 ಅಂತ ಕೊಡ್ತೀನಿ. 1 ಅಂತ ಕೊಟ್ಟಾಗ
ನಾನು ಇನ್ನರ್ ಕ್ವೇರಿಯನ್ನ ರನ್ ಮಾಡಿದ್ರೆ ನೋಡಿ ಒಂದೇ ಒಂದು ರೋ ಬರ್ತಿದೆ. ಹಾಗಾಗಿ ನಾನು ಇಲ್ಲಿ ಈಕ್ವಲ್ ಅನ್ನ ಉಪಯೋಗಿಸಬಹುದು. ಈಕ್ವಲ್ ಅನ್ನ ರನ್ ಮಾಡಿದ್ರೆ ಇಲ್ಲಿ ಡೇಟಾ ಇಲ್ಲ, ಕಸ್ಟಮರ್ ID 1ಗೆ ಈ ಪರ್ಟಿಕ್ಯುಲರ್ ಟೇಬಲ್ ನಲ್ಲಿ ರೆಕಾರ್ಡ್ಸ್ ಇಲ್ಲ. ಯಾಕೆ ಅಂತ ನೋಡೋದಾದ್ರೆ ಓಕೆ ನೋಡಿ, ಕಸ್ಟಮರ್ ನೇಮ್ ಫ್ರಮ್ ಕಸ್ಟಮರ್ ಅಜಯ್ ಅನ್ನೋ ರೆಕಾರ್ಡ್ ಇಲ್ಲಿ ಇಲ್ಲದೆ ಇರೋದ್ರಿಂದ ನಿಮ್ಗೆ ಡೇಟಾ ರಿಟ್ರೀವ್ ಆಗ್ತಿಲ್ಲ. ಸೊ ಹಾಗೆ ಜಸ್ಟ್ ಆಸ್ ಅನ್ ಎಕ್ಸಾಂಪಲ್ ನಾನು ಇಲ್ಲಿ ಈ ಕಸ್ಟಮರ್ ಟೇಬಲ್ ಅನ್ನು ಉಪಯೋಗಿಸ್ತೀನಿ ಡೇಟಾ ರಿಟ್ರೀವ್ ಮಾಡ್ಲಿಕ್ಕೋಸ್ಕರ. ಈಗ ರನ್ ಮಾಡಿದ್ರೆ ನಮ್ಗೆ ಒಂದು ರೆಕಾರ್ಡ್ ಬಂತು. ಸೊ ಹಾಗಾಗಿ ನಾವು ಈ ಸಬ್ ಕ್ವೆರಿ ಒಂದು ರೆಕಾರ್ಡ್ ಒಂದು ರೋನ ರಿಟ್ರೀವ್ ಮಾಡಿದ್ರೆ ಆಗ ಸಿಂಗಲ್ ರೋ ಸಬ್ ಕ್ವೆರಿ ಅಂತ ಹೇಳ್ತೀವಿ. ಅದೇ ಮಲ್ಟಿಪಲ್ ರೋಸ್ ಬಂದಾಗ ಮಲ್ಟಿಪಲ್ ರೋ ಸಬ್ ಕ್ವೆರಿ ಅಂತ ಕರಿತೀವಿ. SQL exists. Exist operator is used to test the existence of any record in a subquery. ಈ exist ಅನ್ನೋ ಆಪರೇಟರ್ ನ ನಾವು ಒಂದು ಪರ್ಟಿಕ್ಯುಲರ್ ಸಬ್ ಕ್ವೆರಿಯಲ್ಲಿ ರೆಕಾರ್ಡ್ಸ್ ಇದೆಯಾ ಇಲ್ವಾ, ಆ ಸಬ್ ಕ್ವೆರಿನ ರನ್ ಮಾಡಿದ್ರೆ ಆ ಡೇಟಾ ಬರ್ತಿದ್ಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡೋದಕ್ಕೋಸ್ಕರ ಎಕ್ಸಿಸ್ಟ್ ಆಪರೇಟರ್ ನ ಯೂಸ್ ಮಾಡ್ತೀವಿ. ಸಿಂಟ್ಯಾಕ್ಸ್ ಹೇಗೆ? ಸೆಲೆಕ್ಟ್ ಕಾಲಮ್ ನೇಮ್ಸ್ ಫ್ರಮ್ ಟೇಬಲ್ ನೇಮ್ ವೇರ್ ಎಕ್ಸಿಸ್ಟ್ ಸೆಲೆಕ್ಟ್ ಕಾಲಮ್ ನೇಮ್ ಫ್ರಮ್ ಟೇಬಲ್ ನೇಮ್ ವೇರ್ ಕಂಡೀಷನ್. ನೋಡಿ, ಪರ್ಟಿಕ್ಯುಲರ್ ಈ ಎಕ್ಸಿಸ್ಟ್ ಆಪರೇಟರ್ ನ ನಾವು ಯಾತಕ್ಕಾಗಿ ಉಪಯೋಗಿಸ್ತೀವಿ ಅಂದ್ರೆ, ಒಂದು ದೊಡ್ಡ ಕೋಡ್ ಇರುತ್ತೆ, ಒಂದು 100 ಲೈನ್ 200 ಲೈನ್ ನ ಕೋಡ್ ಇರುತ್ತೆ. ಆ ಕೋಡ್ ಯಾವುದೋ ಒಂದು ಪರ್ಟಿಕ್ಯುಲರ್ ನಲ್ಲಿ ಡೇಟಾ, ಒಂದು ಪರ್ಟಿಕ್ಯುಲರ್ ಟೇಬಲ್ ನಲ್ಲಿ ಡೇಟಾ ಇದ್ರೆ ಮಾತ್ರ ಆ ಪರ್ಟಿಕ್ಯುಲರ್ ದೊಡ್ಡ ಸೀಕ್ವೆಲ್ ಸ್ಟೇಟ್ಮೆಂಟ್ ರನ್ ಆಗಿ ರಿಟ್ರೀವ್ ಮಾಡಬೇಕು ಡೇಟಾನ, ಇಲ್ಲ ಅಂದ್ರೆ ರೆಕಾರ್ಡ್ಸ್ ಅನ್ನು ತೋರಿಸಬಾರ್ದು. ಈ ತರ ಕಂಡೀಷನ್ ಇದ್ದಾಗ ನಾವು ವೇರ್ ಎಕ್ಸಿಸ್ಟ್ ಅನ್ನ ಯೂಸ್ ಮಾಡಿ ಒಂದು ಸಬ್ ಕ್ವೆರಿಯನ್ನ ಬರೆದು ಈ ಸಬ್ ಕ್ವೆರಿ ಡೇಟಾ ರಿಟರ್ನ್ ಮಾಡಿದ್ರೆ ಮಾತ್ರ ಮೇನ್ ಕ್ವೆರಿ ಡೇಟಾ ರಿಟರ್ನ್ ಮಾಡಬೇಕು. ಈ ಸಬ್ ಕ್ವೆರಿಯಲ್ಲಿ ಡೇಟಾ ಇಲ್ಲ ಅಂತಂದ್ರೆ ಈ ಮೇನ್ ಕ್ವೆರಿ ಕೂಡ ಡೇಟಾ ರಿಟರ್ನ್ ಮಾಡಬಾರ್ದು. ಈ ತರದ ಕಂಡೀಷನ್ಸ್ ಇದ್ದಾಗ ನಾವು ಎಕ್ಸಿಸ್ಟ್ ಅನ್ನೋ ಆಪರೇಟರ್ ನ ಉಪಯೋಗಿಸ್ತೀವಿ. ಹಾಗಿದ್ರೆ ಈ ಎಕ್ಸಿಸ್ಟ್ ಆಪರೇಟರ್ ನ ಉಪಯೋಗಿಸೋದು ಹೇಗೆ ಅಂತ ನೋಡೋದಾದ್ರೆ, ಸೆಲೆಕ್ಟ್ ಸ್ಟಾರ್ ಫ್ರಮ್, ನಾನು ಆಗ್ಲೇ ತಗೊಂಡಿದ್ದ ಎಕ್ಸಾಂಪಲ್, ಈ ಕಸ್ಟಮರ್ ವೇರ್ ಎಕ್ಸಿಸ್ಟ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್. ನೋಡಿ, ಇದು ಹೇಗೆ ಅಂದ್ರೆ, ಈ ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್, ಈ ಕಸ್ಟಮರ್ ಟೇಬಲ್ ನಲ್ಲಿ ಡೇಟಾ ಇದ್ರೆ ಮಾತ್ರ ಈ ಕ್ವೆರಿ ಡೇಟಾವನ್ನ ರಿಟ್ರೀವ್ ಮಾಡತ್ತೆ, ಈ ಕ್ವೆರಿ ಡೇಟಾನ ಡಿಸ್ಪ್ಲೇ ಮಾಡತ್ತೆ, ಇಲ್ಲ ಅಂದ್ರೆ ಮಾಡೋದಿಲ್ಲ. ಈಗ ನಾವು ಜಸ್ಟ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ಅಂತ ಕೊಟ್ರೆ ನೋಡಿ ರನ್ ಆಗ್ತಿದೆ, ಡೇಟಾ ಬರ್ತಿದೆ. ಸೊ ಹಾಗಾಗಿ ಈ ಮೇನ್ ಕ್ವೆರಿಯನ್ನ ನಾನು ರನ್ ಮಾಡಿದ್ರೆ ನಮಗೆ ಡೇಟಾ ಬರುವಂತದ್ದು. ಈ ಕಸ್ಟಮರ್ ಟೇಬಲ್ ನಲ್ಲಿ ಇರೋ ಡೇಟಾ ಎಲ್ಲವೂ ಇಲ್ಲಿ ರಿಟ್ರೀವ್ ಆಗಿದೆ. ಆದ್ರೆ ಈ ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ಅಂತ ನಾವೇನ್ ಕೊಡ್ತೀವಿ, ಈ ಕಸ್ಟಮರ್ ಟೇಬಲ್ ನಲ್ಲಿ ಡೇಟಾ ಇಲ್ಲ ಅಂತಂದ್ರೆ ಈ ಔಟರ್ ಸೀಕ್ವೆಲ್ ಅಥವಾ ಮೇನ್ ಕ್ವೆರಿ ಏನಿದೆ ಅದು ಡೇಟಾನ ರಿಟ್ರೀವ್ ಮಾಡೋದಿಲ್ಲ. ಈಗ ಚೆಕ್ ಮಾಡೋದಾದ್ರೆ ಕಸ್ಟಮರ್ ವೇರ್ ಕಸ್ಟಮರ್ ID ಈಕ್ವಲ್ ಟು 20. ನನಗೆ ಗೊತ್ತು ಕಸ್ಟಮರ್ ID 20 ಅನ್ನೋದು ಈ ಕಸ್ಟಮರ್ ಟೇಬಲ್ ನಲ್ಲಿ ಇಲ್ಲ. ನಿಮಗೂ ಒಂದ್ಸಲ ತೋರಿಸ್ತೀನಿ. ರನ್ ಮಾಡಿದ್ರೆ ಡೇಟಾ ಇಲ್ಲ. ಸೊ ಹಾಗಿದ್ದಾಗ ಈ ಸಬ್ ಕ್ವೆರಿ ಡೇಟಾ ರಿಟರ್ನ್ ಮಾಡಲಿಲ್ಲ ಅಂದ್ರೆ ನನ್ನ ಮೇನ್ ಕ್ವೆರಿ ಕೂಡ ಡೇಟಾವನ್ನ ತೋರಿಸಬಾರ್ದು. ಹಾಗಾಗಿ ರನ್ ಮಾಡಿದ್ವಿ ನೋಡಿ, ಇಲ್ಲಿ ಡೇಟಾ ಬರ್ತಿಲ್ಲ. ಸೊ ಈ ರೀಸನ್ಗೋಸ್ಕರ ನಾವು ಈ ಎಕ್ಸಿಸ್ಟ್ ಆಪರೇಟರ್ ನ ಉಪಯೋಗಿಸ್ತೀವಿ. ನಾವು ಈ ಎಕ್ಸಿಸ್ಟ್ ಆಪರೇಟರ್ ಜೊತೆ ನಾಟ್ ಅನ್ನು ಕೂಡ
ಉಪಯೋಗಿಸ್ಬೋದು. ನಮ್ಗೆಲ್ಲ ಗೊತ್ತು ನಾಟ್ ಅನ್ನೋದು ನೆಗೇಟ್ ಆಪರೇಟರ್. ಈ ಎಕ್ಸಿಸ್ಟ್ ನ ಏನು ಫಂಕ್ಷನಾಲಿಟಿ ಇದೆ ಅದನ್ನ ಉಲ್ಟಾ ಮಾಡ್ಬಿಡುತ್ತೆ ನಾಟ್. ಸೊ ಹಾಗಿದ್ದಾಗ ನಾಟ್ ಎಕ್ಸಿಸ್ಟ್ ಅಂತ ಹಾಕಿದ್ರೆ ನೋಡಿ, ಈ ಟೇಬಲ್ ನಲ್ಲಿ ಡೇಟಾ ಇಲ್ಲದೆ ಇದ್ದಾಗ ಮಾತ್ರ ಈ ಔಟರ್ ಕ್ವೆರಿ ಡೇಟಾ ಡಿಸ್ಪ್ಲೇ ಮಾಡುವಂಥದ್ದು. ಈಗ ನೋಡಿ, ನಮಗ್ ಗೊತ್ತು ನಾಟ್ ಎಕ್ಸಿಸ್ಟ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ವೇರ್ ಕಸ್ಟಮರ್ ಐಡಿ ಈಸ್ ಈಕ್ವಲ್ ಟು 20 ಅನ್ನೋ ಡೇಟಾ ಇಲ್ಲ. ಸೊ ಹಾಗಾಗಿ ನಾಟ್ ಎಕ್ಸಿಸ್ಟ್ ಅಂತ ಕೊಟ್ಟಾಗ ಔಟರ್ ಕ್ವೆರಿ ಡೇಟಾ ಡಿಸ್ಪ್ಲೇ ಮಾಡಬೇಕು. ರನ್ ಮಾಡಿದ್ರೆ ನೋಡಿ, ಈಗ ಡೇಟಾ ಡಿಸ್ಪ್ಲೇ ಮಾಡ್ತಿದೆ. ಅಗೇನ್ ಸ್ಲೈಟ್ ಮಾಡಿಫಿಕೇಶನ್, ಇದನ್ನ ತೆಗೆದಾಗ ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್, ನಮಗ್ ಗೊತ್ತು ಡೇಟಾ ಇದೆ ಅಂತ. ಇಲ್ಲಿ ಡೇಟಾ ಇದ್ದಾಗ ಔಟರ್ ಕ್ವೆರಿ ಡೇಟಾ ಡಿಸ್ಪ್ಲೇ ಮಾಡಬಾರ್ದು ಅಂತಂದ್ರೆ ನಾಟ್ ಎಕ್ಸಿಸ್ಟ್ ಅನ್ನೋದನ್ನ ಯೂಸ್ ಮಾಡಬೇಕು. ಇದನ್ನ ನಾನು ರನ್ ಮಾಡಿದ್ರೆ ಈಗ ಡೇಟಾ ತೋರಿಸೋದಿಲ್ಲ, ಇಲ್ಲಿ ಡೇಟಾ ಬರ್ತಿಲ್ಲ. ಸೊ ಹಾಗಾಗಿ ಈ ರೀಸನ್ ಗಳಿಗೆ ನಾವು ಎಕ್ಸಿಸ್ಟ್ ಆಪರೇಟರ್ ಅನ್ನ ಉಪಯೋಗಿಸೋದು. SQL any operator returns true if any of the subquery values meet the condition. ನಾವು ಈ ಎನಿ ಆಪರೇಟರ್ ನ ಯಾವ್ದಕ್ಕಾಗಿ ಉಪಯೋಗಿಸ್ತೀವಿ ಅಂದ್ರೆ, ಒಂದು ಪರ್ಟಿಕ್ಯುಲರ್ ವೇರ್ ಕಂಡೀಷನ್ ಹಾಕಿದೀವಿ ಅಂತ ಇಟ್ಕೊಳ್ಳಿ. ವೇರ್ ಕಂಡೀಷನ್ ವೇರ್ ಕಸ್ಟಮರ್ ಐಡಿ ಈಕ್ವಲ್ ಟು ಎನಿ ಅಂತ ಹಾಕಿ ಇನ್ನೊಂದು ಸಬ್ಕ್ವೇರಿಯನ್ನ ಬರೆದ್ರೆ, ಆ ಸಬ್ಕ್ವೇರಿಯಲ್ಲಿ ಇರೋ ಯಾವ್ದಾದ್ರೂ ಒಂದು ವ್ಯಾಲ್ಯೂ ಆದ್ರೂ ಈ ಕಸ್ಟಮರ್ ಐಡಿ ಜೊತೆ ಮ್ಯಾಚ್ ಆದ್ರೆ ಆಗ ಎಂಟೈರ್ ಡೇಟಾವನ್ನ ಡಿಸ್ಪ್ಲೇ ಮಾಡುತ್ತೆ. ದ ಔಟರ್ ಕ್ವೇರಿಯಲ್ಲಿ ಇರೋ ಡೇಟಾನ ಡಿಸ್ಪ್ಲೇ ಮಾಡುತ್ತೆ. ಇಲ್ಲಿ ನೀವು ಗಮನಿಸಬೇಕು, ಇಫ್ ಎನಿ ಆಫ್ ದ ಸಬ್ ಕ್ವೇರಿ ವ್ಯಾಲ್ಯೂಸ್ 100 ವ್ಯಾಲ್ಯೂಸ್ ಇದ್ರೆ ಅದ್ರಲ್ಲಿ ಒಂದು ಮ್ಯಾಚ್ ಆದ್ರೂ ಕೂಡ ಇಲ್ಲಿ ಎಂಟೈರ್ ಡೇಟಾ ಬರುತ್ತೆ. ಸೊ ಹಾಗಾಗಿ ನಾವು ಎನಿ ಆಪರೇಟರ್ ಅನ್ನ ಉಪಯೋಗಿಸ್ತೀವಿ. ಈ ಎನಿ ಆಪರೇಟರ್ ಸಿಂಟ್ಯಾಕ್ಸ್ ಹೇಗಿರುತ್ತೆ ಅಂದ್ರೆ, ಸೆಲೆಕ್ಟ್ ಕಾಲಮ್ ನೇಮ್ಸ್ ಫ್ರಮ್ ಟೇಬಲ್ ನೇಮ್ ವೇರ್ ಕಾಲಮ್ ನೇಮ್ ಆಪರೇಟರ್ ಎನಿ ಸೆಲೆಕ್ಟ್ ಕಾಲಮ್ ನೇಮ್ ಫ್ರಮ್ ಟೇಬಲ್ ನೇಮ್ ವೇರ್ ಕಂಡೀಷನ್. Any and all operators are used with a where or having clause. ನಾನು ಆಗ್ಲೇ ಹೇಳಿದಾಗೆ ನಾವು ಈ ಎನಿ ಆಪರೇಟರ್ ನ ವೇರ್ ಕ್ಲಾಸ್ ಅಥವಾ ಹ್ಯಾವಿಂಗ್ ಕ್ಲಾಸ್ ನ ಜೊತೆ ಉಪಯೋಗಿಸಬಹುದು. ಈ ಸಿಂಟ್ಯಾಕ್ಸ್ ನೋಡೋದಾದ್ರೆ ನೋಡಿ, ಸೆಲೆಕ್ಟ್ ಕಾಲಮ್ ನೇಮ್ಸ್ ಫ್ರಮ್ ಟೇಬಲ್ ವೇರ್ ಕಾಲಮ್ ನೇಮ್ ಕಂಡೀಷನ್, ಇದು ವೇರ್ ಕಂಡೀಷನ್, ಇದು ವೇರ್ ಕಾಲಮ್ ನೇಮ್ ಆಪರೇಟರ್ ಅಗೇನ್ ಸ್ಟ್ಯಾಂಡರ್ಡ್ ಆಪರೇಟರ್ಸ್ ಅನ್ನ ಯೂಸ್ ಮಾಡಿ ಇಲ್ಲಿ ಎನಿ ಅಂತ ಕೊಟ್ಟು ಈ ಸಬ್ ಕ್ವೇರಿ ಒಳಗಡೆ, ಈ ಸಬ್ ಕ್ವೇರಿ ರನ್ ಆದಾಗ ಯಾವ್ದು ಈ ವ್ಯಾಲ್ಯೂಸ್ ರಿಟ್ರೀವ್ ಆಗತ್ತಲ್ಲ ಅದ್ರಲ್ಲಿ ಯಾವ್ದಾದ್ರೂ ಒಂದು ವ್ಯಾಲ್ಯೂ ಸಹ ಇದಕ್ಕೆ ಮ್ಯಾಚ್ ಆದ್ರೆ, ಈ ಕಾಲಮ್ ನೇಮ್ ನ ವ್ಯಾಲ್ಯೂಗೆ ಮ್ಯಾಚ್ ಆದ್ರೆ ಈ ಔಟರ್ ಕ್ವೇರಿ ಡೇಟಾವನ್ನ ಡಿಸ್ಪ್ಲೇ ಮಾಡುವಂಥದ್ದು, ಡಿಸ್ಪ್ಲೇ ಮಾಡತ್ತೆ. ಯಾಕಂದ್ರೆ ಇಲ್ಲಿ ಎನಿ ಆಪರೇಟರ್ ನ ಯೂಸ್ ಮಾಡಿದೀವಿ. ಸೊ ಹಾಗಿದ್ರೆ ಈ ಎನಿ ಆಪರೇಟರ್ ಹೇಗೆ ವರ್ಕ್ ಆಗತ್ತೆ ಅಂತ ನೋಡೋಣ. ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಸೇಮ್ ಕ್ವೇರಿಯನ್ನ ಮತ್ತೆ ತಗೋತೀನಿ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಈ ಕಸ್ಟಮರ್ ವೇರ್ ಕಸ್ಟಮರ್ ಐಡಿ ಈಕ್ವಲ್ ಟು 1 ಅಂತ ಕೊಡ್ತೀನಿ. ನೋಡಿ, ಸಬ್ ಕ್ವೇರಿ ನಾನು ಯೂಸ್ ಮಾಡ್ತಾನೆ ಇಲ್ಲ, ಮೊದಲಿಗೆ ಈ ತರ ನಿಮ್ಗೆ ತೋರಿಸ್ತೀನಿ. 1 ಕಸ್ಟಮರ್ ಐಡಿ ಡೇಟಾ ಬರ್ತಾ ಇದೆ. ಸೊ ನಮ್ಗೆ ಈ 1 ಅನ್ನೋದು ವ್ಯಾಲ್ಯೂ ಬೇಡ, ಇಲ್ಲಿ ಸಬ್ ಕ್ವೇರಿಯನ್ನ ಬರೀತೀನಿ ನಾನು. ಬೇರೆ ಟೇಬಲ್ ಇಂದ ಲಿಸ್ಟ್ ಆಫ್ ಕಸ್ಟಮರ್ ಐಡಿಸ್ ಅನ್ನ ತಗೋಬೇಕು ನಾನು. ಹಾಗಿದ್ದಾಗ ಸೆಲೆಕ್ಟ್ ಕಸ್ಟಮರ್ ಐಡಿ ಫ್ರಮ್ ಕಸ್ಟಮರ್ ಟೇಬಲ್ ಅನ್ನ ತಗೋತೀನಿ. ಈಕ್ವಲ್ ಟು ಅಂತ ಕೊಟ್ರೆ ನಮಗ್ ಗೊತ್ತು ಇದು ಮಲ್ಟಿಪಲ್ ರೋ ಸಬ್ ಕ್ವೇರಿ. ಈ ಡೇಟಾವನ್ನ ರನ್ ಮಾಡಿದ್ರೆ ನನಗೆ ಮಲ್ಟಿಪಲ್ ರೋಸ್ ಬರುತ್ತೆ. ಸೊ ಹಾಗಾದ್ರೆ ನಾನು ಇಲ್ಲಿ ಈಕ್ವಲ್ ಅನ್ನ ಯೂಸ್ ಮಾಡೋದಿಕ್ಕೆ ಆಗೋದಿಲ್ಲ. ಬಟ್ ಆದ್ರೆ ಇಲ್ಲಿ ನೀವು ಗಮನಿಸಬಹುದು, ನಾನು ಎನಿಯನ್ನ ಯೂಸ್ ಮಾಡಿದ್ರೆ ಏನಾಗತ್ತೆ ಅಂದ್ರೆ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಈ ಕಸ್ಟಮರ್ ವೇರ್ ಕಸ್ಟಮರ್ ಐಡಿ ಈಕ್ವಲ್ ಟು ಎನಿ ಅಂತ ಇಲ್ಲಿ ಕೊಟ್ರೆ ನಾನು, ಈಗೇನಾಗತ್ತೆ, ಈ ಕಸ್ಟಮರ್ ಐಡಿ ಈ ಯಾವ್ದಾದ್ರೂ ಕಸ್ಟಮರ್ ಐಡಿ ಒಂದಾದ್ರೂ ಕಸ್ಟಮರ್ ಐಡಿ ಜೊತೆ ಮ್ಯಾಚ್ ಆದ್ರೆ ಆಗ ಎಂಟೈರ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಈ ಕಸ್ಟಮರ್ ಡೇಟಾ ನಮ್ಗೆ ರಿಟ್ರೀವ್ ಆಗತ್ತೆ. ಸೊ ಈಗ ಇದನ್ನು ರನ್ ಮಾಡಿ ನೋಡೋದಾದ್ರೆ ನೋಡಿ,
ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ID ಫ್ರಮ್ ಕಸ್ಟಮರ್. ಈ ವ್ಯಾಲ್ಯೂಸ್ ಏನಿದೆ 1 2 3 4 5 6 7. ಇಲ್ಲೇನಿದೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ಅಲ್ಲಿ ಅಗೇನ್ 1 2 3 4 5 6 7 ಎಲ್ಲಾ ವ್ಯಾಲ್ಯೂಸ್ ಇದ್ರ ಜೊತೆ ಮ್ಯಾಚ್ ಆಗ್ತಿರೋದ್ರಿಂದ ಡೇಟಾ ರಿಟ್ರೀವ್ ಆಗ್ತಿದೆ. ನಮ್ಗೆ ಎಲ್ಲಾ ವ್ಯಾಲ್ಯೂಸ್ ಮ್ಯಾಚ್ ಆಗ್ಬೇಕು ಅಂತಿಲ್ಲ, ಯಾವ್ದಾದ್ರು ಒಂದು ವ್ಯಾಲ್ಯೂ ಸಹ ಮ್ಯಾಚ್ ಆದ್ರೆ ಇಲ್ಲಿ ಡೇಟಾ ಬರುವಂತದ್ದು. ನಿಮ್ಗೆ ಈ ಒಂದು ಎಕ್ಸಾಂಪಲ್ ತೋರಿಸ್ಬೇಕು ಅಂದ್ರೆ ವೇರ್ ಕಸ್ಟಮರ್ ID ಈಕ್ವಲ್ ಟು 7 ಅಂತ ಕೊಡ್ತೀನಿ ನೋಡಿ. ಇಲ್ಲಿ ಒಂದೇ ಒಂದು ವ್ಯಾಲ್ಯೂ, ಈ ಡೇಟಾ ಸಬ್ ಕ್ವೆರಿ ರನ್ ಆದಾಗ ನಮ್ಗೆ ಸಿಗುವಂತದ್ದು customer_ID. ರನ್ ಆದ್ರೆ ಈ ಇನ್ನರ್ ಕ್ವೆರಿ ನಮಗ್ ಸಿಗುವಂತದ್ದು ಒಂದೇ ಒಂದು ಕಸ್ಟಮರ್ ID ಈಕ್ವಲ್ ಟು 7. ಸೊ ಹಾಗಾಗಿ ನಾನು ಇದನ್ನ ರನ್ ಮಾಡಿದ್ರೆ ನೋಡಿ, ಇಲ್ಲಿ ಕಸ್ಟಮರ್ ID ಈಕ್ವಲ್ ಟು ಎನಿ ಯಾವ್ದಾದ್ರು ಒಂದು ಮ್ಯಾಚ್ ಆದ್ರೂ ಸಹ ಇಲ್ಲಿ ಡೇಟಾ ಬಂದಿದೆ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಈ ಕಸ್ಟಮರ್ ವೇರ್ ಕಸ್ಟಮರ್ ID ಈಕ್ವಲ್ ಟು ಎನಿ ಆಫ್ 7 ಅಥವಾ ಲಿಸ್ಟ್ ಆಫ್ ವ್ಯಾಲ್ಯೂಸ್ 1 2 3 4 5 6 7 8 9 ಅಂತಿದ್ದು ಈ ಔಟರ್ ಕ್ವೆರಿ ಬರೀ ಈ ಟೇಬಲ್ ಅಲ್ಲಿ ಕಸ್ಟಮರ್ ID 7 ಇದ್ದಿದ್ರೆ ಒಂದು ವ್ಯಾಲ್ಯೂ ಮ್ಯಾಚ್ ಆದ್ರೂ ಸಹ ಡೇಟಾ ಬರುತ್ತೆ. SQL all operator returns true if all of the subquery values meet the condition. ಆಲ್ ಆಪರೇಟರ್ ಅಲ್ಲಿ ಸಬ್ ಕ್ವೆರಿ ನಾವು ಇನ್ನರ್ ಕ್ವೆರಿ ಏನ್ ಬರ್ದಿರ್ತೀವಿ ಅದರಲ್ಲಿರೋ ಎಲ್ಲಾ ವ್ಯಾಲ್ಯೂಸ್ ಸಹ ಕಂಡೀಷನ್ ಅನ್ನ ಮೀಟ್ ಮಾಡಬೇಕು, ಆಗ್ಲೇ ನಮಗೆ ಔಟರ್ ಕ್ವೆರಿ ಡೇಟಾವನ್ನ ಕೊಡತ್ತೆ. ಆಲ್ ಸಿಂಟ್ಯಾಕ್ಸ್ ನೋಡೋದಾದ್ರೆ ಸೆಲೆಕ್ಟ್ ಕಾಲಮ್ ನೇಮ್ಸ್ ಫ್ರಮ್ ಟೇಬಲ್ ನೇಮ್ ವೇರ್ ಕಾಲಮ್ ನೇಮ್ ಆಪರೇಟರ್ ಆಲ್ ಸಬ್ ಕ್ವೆರಿಯನ್ನ ಬರೀಬೇಕು. ಸೆಲೆಕ್ಟ್ ಕಾಲಮ್ ನೇಮ್ ಫ್ರಮ್ ಟೇಬಲ್ ನೇಮ್ ವೇರ್ ಕಂಡೀಷನ್. ಆಗ್ಲೇ ನಾವು ಹೇಳಿದ್ವಿ ಎನಿ ನೋಡ್ಬೇಕಾದ್ರೆ ಇಲ್ಲಿ ಟ್ರೂ ಇಫ್ ಎನಿ ಆಫ್ ದ ಸಬ್ ಕ್ವೆರಿ ವ್ಯಾಲ್ಯೂಸ್ ಮೀಟ್ ದ ಕಂಡೀಷನ್. ಯಾವ್ದಾದ್ರು ಒಂದು ವ್ಯಾಲ್ಯೂ ಮೀಟ್ ಆದ್ರೂ ಸಹ ಡೇಟಾ ರಿಟ್ರೀವ್ ಆಗ್ತಿತ್ತು. ಆದ್ರೆ ಇಲ್ಲಿ ಆಲ್ ಅಂತ ಕೊಟ್ಟಿರೋದ್ರಿಂದ ಎಲ್ಲಾ ವ್ಯಾಲ್ಯೂಸ್ ಸಹ ಮೀಟ್ ಆಗ್ಬೇಕು. Standard comparison operators must be used: equal, greater, less, greater than or equal to, less than or equal to, or not equal to. ಹಾಗಿದ್ರೆ ಆಲ್ ಆಪರೇಟರ್ ಹೇಗೆ ವರ್ಕ್ ಆಗುತ್ತೆ ನೋಡೋಣ. ಇದೇ ಕಂಡೀಷನ್ ಅಲ್ಲಿ ನೋಡಿ, ನಮ್ಗೆ ಇಲ್ಲಿ ಎನಿ ಬದಲು ನಾನು ಆಲ್ ಅಂತ ಹಾಕಿದ್ರೆ ಈಗ ರನ್ ಮಾಡ್ತೀನಿ. ನೋಡಿ, ಇಲ್ಲಿ ಅಗೈನ್ ಕಸ್ಟಮರ್ ID 7 ಅಂತ ಒಂದೇ ಒಂದು ರೋ ಇರೋದಕ್ಕೋಸ್ಕರ ಆಲ್ ಸೊ ಮ್ಯಾಚ್ ಆಗ್ತಿದೆ. ಇಲ್ಲಿ ಕಸ್ಟಮರ್ ID 7 ಇದೆ, ಇಲ್ಲಿ ಒಂದೇ ರೆಕಾರ್ಡ್ ಇರೋದಕ್ಕೆ ಮ್ಯಾಚ್ ಆಗ್ತಿದೆ. ಡೇಟಾ ಬರ್ತಿಲ್ಲ. ಸೊ ನಾವು ಅದೇ ಆಲ್ ನ ತೆಗೆದು ಎನಿ ಅಂತ ಹಾಕಿದ್ರೆ ಈಗ ರನ್ ಮಾಡುವಾಗ ಇಲ್ಲಿ ಡೇಟಾ ಬರ್ತಿದೆ. ನಾವ್ ಯಾತಕ್ಕೆ ಈ ತರ ಆಗ್ತಿದೆ, ಆಲ್ ಹಾಕಿದಾಗ ಯಾಕೆ ಬರ್ತಿಲ್ಲ ಅಂತಂದ್ರೆ ನೋಡಿ, ಸೆಲೆಕ್ಟ್ ಕಸ್ಟಮರ್ ID ಫ್ರಮ್ ಈ ಕಸ್ಟಮರ್ ಅಂತ ನಾವು ಕೊಟ್ಟಾಗ ಇಲ್ಲಿ 1 2 3 4 5 6 7 ಇದೆ. ಆದ್ರೆ ಈ ಆರ್ಡರ್ಸ್ ಟೇಬಲ್ ನಲ್ಲಿ 1 2 ಇಲ್ಲ, 3 4 5 6 7 8 ಇದೆ. ಸೊ 2 ಇಲ್ಲದೆ ಇರೋ ಕಾರಣ ಈ ಲಿಸ್ಟ್ ಆಫ್ ವ್ಯಾಲ್ಯೂಸ್ ನಲ್ಲಿ 2 ಇಲ್ಲ. ಸೊ ಹಾಗಾಗಿ ಎಲ್ಲಾ ವ್ಯಾಲ್ಯೂಸ್ ಮ್ಯಾಚ್ ಆಗ್ತಿಲ್ಲ ಇದ್ರ ಜೊತೆ. ಹಾಗಾಗಿ ನಾವು ಆಲ್ ಕೊಟ್ಟಾಗ ಇದು ವರ್ಕ್ ಆಗೋದಿಲ್ಲ. ಸಿಂಪ್ಲಿಫೈ ಮಾಡೋದಕ್ಕೆ ನಿಮ್ಗೆ ಇಲ್ಲಿ ಕಸ್ಟಮರ್ ID ಅನ್ನ ನಾನು ಡಿಸ್ಪ್ಲೇ ಮಾಡ್ತೀನಿ. ಕಸ್ಟಮರ್ ID ಸೆಲೆಕ್ಟ್ ಕಸ್ಟಮರ್ ID ಫ್ರಮ್ ಈ ಆರ್ಡರ್ಸ್ ಅಂತ ಕೊಟ್ರೆ 2 ಇಲ್ಲ, ಇಲ್ಲಿ ಈ ಲಿಸ್ಟ್ ಅಲ್ಲಿ 2 ಇಲ್ಲ. ಆದ್ರೆ ನಾನು ಇಲ್ಲಿ ರನ್ ಮಾಡಿದಾಗ 1 2 3 4 5 6 7 ಇದೆ. ಸೊ ಎಲ್ಲಾ ವ್ಯಾಲ್ಯೂಸ್ ಜೊತೆ ಇದು ಮ್ಯಾಚ್ ಆಗ್ತಿಲ್ಲ. ಸೊ ಹಾಗಾಗಿ ನಾನು ಈ ಪರ್ಟಿಕ್ಯುಲರ್ ಕ್ವೇರಿಯನ್ನ ರನ್ ಮಾಡಿದಾಗ ಡೇಟಾ ಬರ್ತಿಲ್ಲ. ಸೊ ಆಲ್ ಬದಲು ಎನಿ ಅಂತ ಕೊಟ್ಟಾಗ ಯಾವ್ದಾದ್ರು ಒಂದು ವ್ಯಾಲ್ಯೂ ಮ್ಯಾಚ್ ಆದ್ರೂ ಕೂಡ ಡೇಟಾ ಡಿಸ್ಪ್ಲೇ ಆಗುತ್ತೆ.
ಸೊ ಹಾಗಾಗಿ ಎನಿ ಅಂತ ಕೊಟ್ಟಾಗ ನೋಡಿ ಇಲ್ಲಿ ಮ್ಯಾಚಿಂಗ್ ವ್ಯಾಲ್ಯೂಸ್ಗೆ ರೆಕಾರ್ಡ್ಸ್ ಬರ್ತಿದೆ. ಸೊ ಈ ರೀಸನ್ಸ್ಗೆ ನಾವು ಎನಿ ಹಾಗೂ ಆಲ್ ಕ್ಲಾಸ್ ನ ಆಪರೇಟರ್ಸ್ ನ ಯೂಸ್ ಮಾಡ್ತೀವಿ. ಇಷ್ಟೊತ್ತು ಕಲ್ತಿದ್ರ ಒಂದು ಸಮ್ಮರಿಯನ್ನು ನೋಡೋದಾದ್ರೆ, ಸಬ್ ಕ್ವೇರಿ ಇಸ್ ಅ ಕ್ವೇರಿ ವಿತ್ ಇನ್ ಅನದರ್ ಸೀಕ್ವಲ್ ಕ್ವೇರಿ. ಸಬ್ ಕ್ವೇರಿ ಅನ್ನೋದು ಒಂದು ದೊಡ್ಡ ಕ್ವೇರಿಯ ಒಳಗಿರೋ ಒಂದು ಚಿಕ್ಕ ಭಾಗ, ಒಂದು ಇನ್ನರ್ ಕ್ವೇರಿ ಅಥವಾ ನೆಸ್ಟೆಡ್ ಕ್ವೇರಿ ಅಂತ ಕರಿಬಹುದು. ಸಿಂಗಲ್ ರೋ ಸಬ್ ಕ್ವೇರಿ ಇಸ್ ಅನ್ ಇನ್ನರ್ ಕ್ವೇರಿ ವಿಚ್ ರಿಟರ್ನ್ಸ್ ಒನ್ ರೋ ಟು ದ ಔಟರ್ ಕ್ವೇರಿ. ನಮ್ಮ ಇನ್ನರ್ ಕ್ವೇರಿ ಒಂದೇ ಒಂದು ರೋನ ರಿಟರ್ನ್ ಮಾಡಿದ್ರೆ ನಾವು ಅಂತ ಇನ್ನರ್ ಕ್ವೇರಿಯನ್ನ ಸಿಂಗಲ್ ರೋ ಸಬ್ ಕ್ವೇರಿ ಅಂತ ಕರಿತೀವಿ. ಅದೇ ಆ ಇನ್ನರ್ ಕ್ವೇರಿ ಮಲ್ಟಿಪಲ್ ರೋಸ್ ನ ರಿಟರ್ನ್ ಮಾಡಿದ್ರೆ ನಾವು ಅದನ್ನ ಮಲ್ಟಿಪಲ್ ರೋ ಸಬ್ ಕ್ವೇರಿ ಅಂತ ಕರಿತೀವಿ. ಎಕ್ಸಿಸ್ಟ್ ಆಪರೇಟರ್ ಇಸ್ ಯೂಸ್ ಟು ಟೆಸ್ಟ್ ದ ಎಕ್ಸಿಸ್ಟೆನ್ಸ್ ಆಫ್ ಎನಿ ರೆಕಾರ್ಡ್ ಇನ್ ಅ ಸಬ್ ಕ್ವೇರಿ. ಒಂದು ಪರ್ಟಿಕ್ಯುಲರ್ ಸಬ್ ಕ್ವೇರಿಯಲ್ಲಿ ರೆಕಾರ್ಡ್ಸ್ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿ ಅದರ ಬೇಸಿಸ್ ಮೇಲೆ ನಾವು ಔಟರ್ ಕ್ವೇರಿ ಡೇಟಾವನ್ನ ಡಿಸ್ಪ್ಲೇ ಮಾಡೋದಕ್ಕೆ ಈ ಎಕ್ಸಿಸ್ಟ್ ಆಪರೇಟರ್ ಅನ್ನ ಉಪಯೋಗಿಸ್ತೀವಿ. ಎನಿ ಆಪರೇಟರ್ ರಿಟರ್ನ್ಸ್ ಟ್ರೂ ಇಫ್ ಎನಿ ಆಫ್ ದ ಸಬ್ ಕ್ವೇರಿ ವ್ಯಾಲ್ಯೂಸ್ ಮೀಟ್ ದ ಕಂಡೀಷನ್. ನಾವೊಂದು ಪರ್ಟಿಕ್ಯುಲರ್ ವೇರ್ ಕ್ಲಾಸ್ ನಲ್ಲಿ ಕಂಡೀಷನ್ ಹಾಕಿದಾಗ ಆ ಕಂಡೀಷನ್ ವ್ಯಾಲ್ಯೂಸ್ಗೆ ಸಬ್ ಕ್ವೇರಿಯಲ್ಲಿರೋ ಯಾವ್ದಾದ್ರು ಒಂದು ವ್ಯಾಲ್ಯೂ ಕೂಡ ಮ್ಯಾಚ್ ಆದ್ರೆ ಡೇಟಾ ರಿಟರ್ನ್ ಆಗತ್ತೆ. ಸೊ ಆಗ ನಾವು ಎನಿ ಆಪರೇಟರ್ ನ ಉಪಯೋಗಿಸ್ತೀವಿ. ಆದ್ರೆ ಎಲ್ಲಾ ವ್ಯಾಲ್ಯೂಸ್ ಆ ಸಬ್ ಕ್ವೇರಿಯಲ್ಲಿರೋ ಎಲ್ಲಾ ವ್ಯಾಲ್ಯೂಸ್ ಕೂಡ ಕಂಡೀಷನ್ ಮೀಟ್ ಮಾಡಬೇಕು ಅಂತಂದ್ರೆ ಆಗ ಆಲ್ ಆಪರೇಟರ್ ಅನ್ನ ಉಪಯೋಗಿಸ್ತೀವಿ. ಸೊ ಇದೇ ಎನಿ ಮತ್ತು ಆಲ್ ಆಪರೇಟರ್ಸ್ ಗಳಿಗಿರೋ ವ್ಯತ್ಯಾಸ. ಇದು ಸೀಕ್ವಲ್ ಸಬ್ ಕ್ವೇರಿ ಆಗಿತ್ತು. ನಮ್ಮ ಮುಂದಿನ ಮಾಡ್ಯೂಲ್ ಸೀಕ್ವಲ್ ಸೆಟ್ ಆಪರೇಟರ್. ನೀವು ನಮ್ಮ ವೆಬ್ಸೈಟ್ kaliyona.com ನ ವಿಸಿಟ್ ಮಾಡಿದ್ರೆ ಈ ತರ ಕೋರ್ಸಸ್ ಜೊತೆಗೆ ಕ್ವಿಜಸ್ ಹಾಗೆ ಇಂಟರಾಕ್ಟಿವ್ ಡಿಸ್ಕಷನ್ಸ್ ಕೂಡ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ ಕ್ವಶನ್ಸ್ ನ ಅಥವಾ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.